ನಮ್ಮ ಸರ್ಕಾರಿ ಪ್ರೌಢಶಾಲೆ ಗುಂಜೇಳಿಯಲ್ಲಿ ಒಂದು ನೀತಿಕತೆ ಹೇಳಿದೆ ತಂದೆ ತಾಯಿ ಬಗ್ಗೆ. ಅದಕ್ಕೆ ನನ್ನ ಮಕ್ಕಳು, ನಮ್ಮ ಮುದ್ದು ಬಂಗಾರಮ್ಮನವರು, ನಮ್ಮ ಹುಡುಗರು ಅಳ್ತಾ ಇದ್ದಾರೆ. ತಂದೆ ತಾಯಿ ಮತ್ತು ಗುರುವಿನ ನಡುವೆ ಇರತಕ್ಕಂಥ ಸಂಬಂಧ ಮತ್ತು ತಂದೆ ತಾಯಿಯ ಪ್ರೀತಿ ಹೆಂಗಿರುತ್ತೆ, ತಾಯಿಯ ಪ್ರೀತಿ ಹೆಂಗಿರುತ್ತೆ, ಗುರುವಿನ ಪ್ರೀತಿ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಕತೆ ಹೇಳಿದೆ, ನೀತಿಕತೆ. ನಾನು ಅದನ್ನು ಯಾಕಾದರೂ ಹೇಳಿದ್ನು ಅನಿಸ್ಬಿಟ್ಟಿತ್ತು. ಅಷ್ಟು ದುಃಖಭರಿತವಾಗಿರ್ತಕ್ಕಂಥ ನನ್ನ ಮಕ್ಕಳು ಇವತ್ತು ನನ್ನ ಶಾಲೆಯಲ್ಲಿ ನನ್ನ ಜೀವನ ಇವತ್ತು ನನಗೆ ಸಾರ್ಥಕವಾಯಿತು ಅಂತೇಳಿ ಅನ್ಕೊತೀನಿ. ಯಾಕಂದರೆ ಇವತ್ತು ನನ್ನ ಮಕ್ಕಳು ಈ ಅಳ ರೀತಿ ನೋಡಿಬಿಟ್ರೆ ದುಃಖಿಸಿ 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 ಅಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನೀತಿಕತೆ, ತಂದೆ ತಾಯಿಯರ ಬಗ್ಗೆ ನೀತಿಕತೆ. ಇದನ್ನು ಹೇಳಿದ್ದಕ್ಕೆ ಇವತ್ತು ನನ್ನ ಮಕ್ಕಳು ಭಾಳ ವ್ಯತ್ಯೆ ಪಡಕತ್ತಾರ. ಆದರೆ ನನ್ನ ಚರಿತೆಯಲ್ಲಿರ್ತಕ್ಕಂಥದ್ದು, ರಾಮ ಧಾನ್ಯ ಚರಿತೆಯಲ್ಲಿ ಬರತಕ್ಕಂಥ ಈ ಒಂದು ಕಥೆಯನ್ನು ಒಳಗೊಂಡು ಈ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಈ ವಿಡಿಯೋ ನೋಡಿಬಿಟ್ರೆ ಮಕ್ಕಳು ಅತಿ ಭಾವುಕರಾಗಿಬಿಟ್ಟಿದ್ದಾರೆ. ಸಾಕು ಸಾಕು ಸಾಕು, ಇನ್ಮೇಲೆ ನೀತಿಕತೆನ ಹೇಳಲ್ಲ ನೋಡ್ರಿ, ತಂದೆ ತಾಯಿ ಬಗ್ಗೆ ಹೇಳಲ್ಲ, ಗುರುಗಳ ಬಗ್ಗೆ ಹೇಳಲ್ಲ. ಸಾಕು, ನೀವು ತಲೆ ಎತ್ಕೊಂಬಿಡ್ರಿ, ಅಳಬಾರ್ದಮ್ಮ. ತಾಯಿಯಾದವಳು ಮುಂಜಾನೆ 4ಕ್ಕೆ ಎದ್ದು ಕಸ ಮುಸುರೆ ಮಾಡಿ ಅಡುಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಹೋಗಲು ಜಡೆಯನ್ನು ಹಾಕಿ ಅವನಿಗೆ ಶೃಂಗಾರ ಮಾಡಿ ಅವಳಿಗೆ ಶೃಂಗಾರ ಮಾಡಿ ತಾನು ಹೋಗಿ ಬಾ ಶಾಲೆಗೆ ಮಗಳೇ, ಉದ್ಧಾರವಾಗ 4 ಅಕ್ಷರ ಕಲಿ ಅಂತೇಳಿ ಶಾಲೆಗೆ ಕಳಿಸ್ತಾ ಇದೆಯಲ್ಲ ತಾಯಿ. ತಾನು ಕೂಲಿನೋ ನಾಲಿನೋ ಮಾಡಿಕೊಂಡು ಇನ್ನೊಬ್ಬರ ಹೊಲದಲ್ಲಿ ಸಸಿ ಹಚ್ಚಿ ಕೆಲಸ ಮಾಡಿ ಕಲ್ಲು ಇಟ್ಟಿಗೆಯನ್ನು ಮಣ್ಣನ್ನು ಒತ್ತು ತನ್ನ ಚರ್ಮವನ್ನು ಸುಟ್ಟುಕೊಂಡು ಮಕ್ಕಳನ್ನು ಸಾಕ್ತಾ ಇದೆಯಲ್ಲ ತಾಯಿ. ತಾಯಿ ನಿಮಗಾಗಿ ಬದುಕುತ್ತಿದ್ದಾಳೆ, ಅದನ್ನು ಅರ್ಥ ಮಾಡಿಕೊಳ್ಳಿ. ತಾನಾಗಿ ತನಗೋಸ್ಕರ ಬದುಕ್ತಕ್ಕಂಥ ತಾಯಿ ಅಲ್ಲ ಆಕೆ. ತಾಯಿ ಆದವಳು ನನ್ನ ಮಗಳು ಚೆನ್ನಾಗಿ ಓದಬೇಕು, 4 ನನ್ನ ಮಗಳು ಚೆನ್ನಾಗಿ ಓದ್ಲಂತೇಳಿ ತಾನು ಬಿಸಿಲಲ್ಲಿ ನಿಂತು ಬೆವರನ್ನು ಸುರಿಸಿ ಬರ್ತಾ ಇದೆಯಲ್ಲ ತಾಯಿ. ಹೋಗಿರ್ತಕ್ಕಂಥ ತಾಯಿ ಮತ್ತೆ ಜೀವಂತವಾಗಿ ಬರುತ್ತೇನೆ ಎಂದು ಆಸೆ ಇರುವುದಿಲ್ಲ. ಅದಕ್ಕಾಗಿ ನೀವು ಚೆನ್ನಾಗಿ ಓದಬೇಕು, ಅವರು ಕೂಲಿ ನಾಲಿ ಮಾಡುವುದನ್ನು ಬಿಡಿಸಬೇಕು, ಎಲ್ಲರೂ ಉದ್ಧಾರವಾಗುವಂತೆ ನೀವು ನೋಡಿಕೊಳ್ಳಬೇಕು. ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಗಿಂತಲೂ ಬಂಧುವಿಲ್ಲ, ತಾಯಿ ಆದಂತೆ ಬಂಧು ನಿಮ್ಮಲ್ಲಿ ಯಾರೂ ಆಗುವುದಿಲ್ಲ. ತಾಯಿಯ ಆಸೆಯನ್ನು ನೀವು ಈಡೇರಿಸುವುದಾದರೆ ಶಾಲೆಯಲ್ಲಿ ಚೆನ್ನಾಗಿ ಕಲಿರಿ, ನೌಕರಿ ಮಾಡಿ ಆ ಬಿಸಿಲಲ್ಲಿರ್ತಕ್ಕಂಥ ತಾಯಿಯ ಒಣ ಚರ್ಮವನ್ನು ಹಸಿ ಮಾಡಿ